ಈ ಥರ ರೈನ್ಬೋ ಕಲರ್ ಪೂರಿ ಮಾಡಿಕೊಟ್ರೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ತರಕಾರಿಗಳನ್ನೆಲ್ಲ ಕ್ಯಾರೆಟು, ಬೀಟ್ರೂಟು, ಜೊತೆಗೆ ಪಾಲಕ್ ಸೊಪ್ಪು ಇದೆಲ್ಲ ತಿನ್ನಲ್ಲ ಅನ್ನೋ ಮಕ್ಕಳುಗಳು ಕೂಡ ಈ ಥರ ರೈನ್ಬೋ ಕಲರ್ ಪೂರಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಇಷ್ಟಪಟ್ಟು ಕೂಡ ತಿಂತಾರೆ. ಈ ಪೂರಿ ಅಂತೂ ನಾನ್ ವೆಜ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ವೆಜ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಸಿ ಕೂಡ ಮಾಡೋದಂತೂ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಫಸ್ಟ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 2 ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿಕೊಂಡು ನೀವು ಎಷ್ಟು ಪೂರಿ ಮಾಡ್ಕೊಳ್ತೀರಾ ಅನ್ನೋ ಮೆಜರ್ಮೆಂಟ್ ಮೇಲೆ ತಗೊಳ್ಳಿ. ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಕೂಡ ಮಾಡ್ಕೊಂಡಿದ್ದೆ. ನಾನು ಅಂದರೆ ನಾನ್ ವೆಜ್ ಜೊತೆಗೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ. ಮಕ್ಕಳಂತೂ ಸ್ಕೂಲ್ಗೂ ಕೂಡ ಹಾಕಿ ಕಳಿಸಿದ್ರೆ ಇಷ್ಟಪಟ್ಟು ಕೂಡ ತಿಂತಾರೆ. ಹಂಗಾಗಿ ನೋಡ್ತಾ ಇದ್ದೀರಲ್ಲ, ಹೀಗೆ 3 ಭಾಗ ಪಾರ್ಟಿಷನ್ ಆಗಿ ಮಾಡ್ಕೊತೀನಿ. 3 ಭಾಗ ಮಾಡ್ಕೊತೀನಿ, ಸಮವಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕ್ಯಾರೆಟು, ಬೀಟ್ರೂಟು ಮತ್ತು ಪಾಲಕ್ ಸೊಪ್ಪು ಸ್ವಲ್ಪ ಬೇಯಿಸ್ಬಿಟ್ಟು ತಗೊಂಡಿದ್ದೀನಿ. ಬೇಯಿಸ್ಕೊಂಡು ತಗೋಬೇಕು ಈ ಥರವಾಗಿ. ನೋಡಿ, ಈ ಥರ 3 ಭಾಗ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಬೀಟ್ರೋಟ್ನ ಏನಪ್ಪ ಅಂತಂದರೆ, ಈ ಪಾಲಕ್ ಸೊಪ್ಪು ಎಷ್ಟು ನಿಮಿಷ ಅಂದರೆ 5 ನಿಮಿಷ ಬೇಯಿಸ್ಕೊಂಡು ತಗೋಬೇಕು. ಈ ಬೀಟ್ರೋಟ್ನು ಅಷ್ಟೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು. ಇದಕ್ಕೂ ಅಷ್ಟೇ, ಕ್ಯಾರೆಟ್ಗೂ ಅಷ್ಟೇ ಹಂಗೆ ಮಾಡಿದ್ದೀನಿ. ಈಗ ಒಂದೊಂದಾಗಿ 3 ಕೂಡ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ. ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅಂದರೆ ನೀರು ನೀವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ನೋಡಿಕೊಂಡು ಮೀಡಿಯಮ್ ಆಗಿ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಜಾಸ್ತಿ ಹಾಕ್ಕೊಳ್ಬಾರ್ದು, ನೀರು ಥರ ಆಗ್ಬಿಡುತ್ತೆ. ಆವಾಗ ನಾವು ಹಿಟ್ಟಿಗೆ ಹಾಕ್ಕೊಂಡು ಕಲಸೋದಕ್ಕೆ ಸರಿ ಹೋಗಲ್ಲ. ಈ ಪಾಲಕ್ ಸೊಪ್ಪಂತೂ ಟೋಟಲಾಗಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ, ನಾನಂತೂ ನೀರೇ ಹಾಕಿಲ್ಲ ನಾನು. ನೋಡ್ತಾ ಇದ್ದೀರಲ್ಲ, ಬೀಟ್ರೋಟ್ಗೂ ಸ್ವಲ್ಪ ಕ್ಯಾರೆಟ್ಗೂ ಅಷ್ಟೇ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಬೇಕು. ಫಸ್ಟು ತರಿಯಾಗಿರುತ್ತೆ, ನೀಟಾಗಿ ಒಂದು ದಪ್ಪ ಇರುತ್ತಲ್ಲ, ಡ್ರೈ ಮಾಮೂಲಿ ಇದು ಮಾಡಿಬಿಡ್ಬೇಕು, ರುಬ್ಕೊಬೇಕು. ಎಲ್ಲ ಅವಾಗ ಪುಡಿ ಥರ ಆಗುತ್ತೆ. ಆವಾಗ ಸ್ವಲ್ಪ ಹಾಕ್ಕೊಬೇಕು ನೀವು ನೀರು. ನೋಡ್ತಾ ಇದ್ದೀರಲ್ಲ, ಈಗ ಪಾಲಕ್ ಸೊಪ್ಪಿಂದ ಹಾಕ್ಕೊಂಡು ನಾನು ಅದರೊಳಗಡೆನೆ ಕಲಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಿಮ್ಗೆ ಈಸಿನೂ ಆಗುತ್ತೆ. ಈ ಥರ ದೊಡ್ಡ ಪಾತ್ರೆ ತೊಗೊಂಡ್ರೆ ಪರವಾಗಿಲ್ಲ, ಹಂಗೆ ಕಲಿಸ್ಕೊಳ್ಬೋದು ಹಿಟ್ಟನ್ನು. ನಾನೀಗ ಒಂದು ಬೇರೆ ಪ್ಲೇಟ್ನ ತೊಗೊಂಡ್ಬಿಟ್ಟು ಅದರಲ್ಲೇ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೀರು ಕೂಡ ಹಾಕ್ಕೊಳಕ್ಕೆ ಹೋಗ್ಬಿಡಿ. ನಾನು ಸ್ವಲ್ಪ ಏನಿಗೆ ಫಸ್ಟೇ ಹಾಕಿದ್ದೆ ಕ್ಯಾರೆಟು ಬೀಟ್ರೋಟಿಂದು ಅಂತ ಅಂದರೆ, ಸ್ವಲ್ಪ ರುಬ್ಬಿರೋದು ಗ್ರೈಂಡ್ ಮಾಡಿರೋದು ಅಂದರೆ ಸ್ವಲ್ಪ ಅಂತಂದರೆ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ತೆಳುವಾಗ್ಬಿಡುತ್ತೆ, ಹಿಟ್ಟು ಕೂಡ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಇನ್ನೂ ಜಾಸ್ತಿ ಆಗ್ತಾ ಹಿಟ್ಟೇ ಜಾಸ್ತಿ ಆಗೋಗುತ್ತೆ. ಅದ್ರ ಬದಲು ಏನಾಗಲ್ಲ, ತೆಳ್ಳಗಾದ್ರೂ ಏನಾಗಲ್ಲ, ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಸುಮ್ಮನೆ ಹಿಟ್ಟು ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ನಾನು ಅಷ್ಟೊಂದೇನು ಬೇಡ, ಬೇಕಾದರೆ ನಾವೇ ಕಲಿಸ್ಕೊಳ್ಬೋದು. ಈಗ ರುಬ್ಬಿರೋ ಮಿಶ್ರಣ ಎತ್ತಿಟ್ಟಿರ್ತೀವಲ್ಲ, ಹಂಗೆ ಬೇಕು ಅಂದಾಗ ಕಲಿಸ್ಕೊಳ್ಬೋದು ಅಂದ್ಬಿಟ್ಟು ನಾನು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ 3 ಕೂಡ ರೆಡಿ ಮಾಡಿಕೊಂಡೆ, ಕಲಿಸ್ಕೊಂಡಿದ್ದೀನಿ. 3 ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಸುಲಭ ಕೂಡ, ಬೇಗನೆ ಕೂಡ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸ್ಗೆ ನಾನು ಮಾಡಿಕೊಂಡು ಕಳಿಸ್ತಾ ಇದ್ದೆ ಸ್ಕೂಲ್ಗೂ ಕೂಡ ಮಕ್ಕಳಿಗೆ, ಬೆಳಗ್ಗೆನೆ ಬೇಗ. ನೋಡ್ತಾ ಇದ್ದೀರಲ್ಲ, ಹಾಕಿ ಕಳಿಸಿದ್ದೆ. ನೋಡಿ, 3 ಹಿಟ್ಟು ಸ್ವಲ್ಪ ಚೆನ್ನಾಗಿ ಬಂತು, ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಅಷ್ಟೇ ಏನಂದ್ರೆ ಬೀಟ್ರೋಟಿಂದ ಹಿಟ್ಟಂತೂ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಷ್ಟೇ, ಇನ್ನೆಲ್ಲ ಕರೆಕ್ಟಾಗಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಅಂದರೆ ನೋಡಿಕೊಂಡು ನಿಮ್ಗೆ ಇನ್ನೂ ಬೇಕು ಅಂತಂದರೆ ಇನ್ನೂ ಮತ್ತೆ ಹಿಟ್ಟನ್ನು ಕಲಿಸ್ಕೊಳ್ಬೋದು. ಕ್ಯಾರೆಟು ಬೀಟ್ರೋಟು ಪಾಲಕ್ ಅಂತೂ ಇದ್ದೇ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗಂತೂ ಮಕ್ಕಳಂತೂ ತರಕಾರಿ ಅಂತಂದರೆ ತಿನ್ನೋದೆಲ್ಲ ತರಕಾರಿ ಸೊಪ್ಪು ಅಂತಂದರೆ ಈ ಥರ ನೀವು ರೈನ್ಬೋ ಪೂರಿನ ಮಾಡಿಕೊಟ್ರೆ ಇಷ್ಟಪಟ್ಟು ಖುಷಿಯಿಂದ ಅಂತೂ ತಿನ್ಕೊಂಡು ಬರ್ತಾರೆ. ಲಂಚ್ ಬಾಕ್ಸ್ ಅಂತೂ ಫುಲ್ಲು ಖಾಲಿ ಮಾಡ್ಕೊಂಡೇ ಬರ್ತಾರೆ. ಈಗ ನಾನು ರೈನ್ಬೋ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ಹಿಟ್ಟು ರೆಡಿ ಮಾಡ್ಕೊಂಡಿದ್ದು ಆಯಿತು. ಏನಪ್ಪ ಅಂತಂದರೆ ಈ ಹಿಟ್ಟೆಲ್ಲ ಕಲಸಿದ ಮೇಲೆ ಒಂದು 10 ನಿಮಿಷ 1/4 ಗಂಟೆ ನೆನೆಯೋಕ್ಕೆ ಬಿಟ್ಬಿಡಿ, ಒಂದು ಅರ್ಧ ಗಂಟೆನೇ ಬಿಟ್ಬಿಡಿ. ಆಮೇಲೆ ನೀವು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳಿ. ನಾನು ಒಂದು ತಟ್ಟೆನ ತೊಗೊಂಡಿದ್ದೀನಿ. ತಟ್ಟೆ ಆದರೂ ಸರಿ, ನೀವು ಲತ್ತೋಡಿ ಬರುತ್ತಾ, ಇದು ಮಣೆ ಬರುತ್ತಲ್ಲ, ಅದಾದರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಅಗಲವಾಗಿರಲಿ ಅಂದ್ಬಿಟ್ಟು ಈ ಥರ ತಟ್ಟೆನೇ ದಬಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಹೆಂಗಾದ್ರೂ ಹಾಕ್ಕೊಳ್ಬೋದು. ನೋಡ್ತಾ ಇದ್ರಲ್ಲ, ಸ್ವಲ್ಪ ಹಿಟ್ಟು ಹಾಕ್ಕೊಂಡು
ಈಗ ಚಪಾತಿ ಥರ ಒಂದು ರೌಂಡಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಬೀಟ್ರೋಟು ಮತ್ತು ಕ್ಯಾರೆಟಿನ ಹಿಟ್ಟು ಮತ್ತು ಪಾಲಕ್ ಹಿಟ್ಟು ಕೂಡ ಎಲ್ಲವನ್ನು ಕೂಡ ಸೇಮ್ ಇದೇ ಥರ ಲಟ್ಟಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಸೇಮ್ ಆ ಥರ ಲಟ್ಟಿಸ್ಕೊಂಡು ಮೂರನ್ನು ಕೂಡ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಹಿಟ್ಟು ಪೂರಿ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋಬೇಕು ಅಂತ. ನೋಡ್ತಾ ಇದ್ರಲ್ಲ, ಇದು ಪಾಲಕ್ ಹಿಟ್ಟು ಕೂಡ ರೆಡಿ ಆಯಿತು ನೋಡಿ. ಮೂರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ನಾನು ಮಣೆ ಮೇಲೆ ಹಾಕ್ಕೊಳ್ತೀನಿ. ಹೀಗೆ ಹಾಕ್ಕೊಂಡು ಅಂದರೆ ತುಂಬ ಸುಲಭನೂ ಕೂಡ, ಆರೋಗ್ಯಕ್ಕೂ ಹಂಗೆ ಚೆನ್ನಾಗಿರುತ್ತೆ. ಸೊಪ್ಪು ಮತ್ತು ತರಕಾರಿಗಳನ್ನ ಹಾಕ್ಕೊಂಡು ಪೂರಿ, ಈ ಥರ ಪೂರಿ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿ ರಸ ಮಾತ್ರ ತೆಗೆದಾಕಿಲ್ಲ. ನಾನು ಫುಲ್ಲು ಬೀಟ್ರೋಟು, ಕ್ಯಾರೆಟ್, ಸೊಪ್ಪು ಎಲ್ಲ ರುಬ್ಬಿರೋ ಮಿಶ್ರಣ ಹಂಗೆ ಹಾಕ್ಕೊಂಡೇ ಮಾಡಿದ್ದೀನಿ. ಈಗ ನಿಧಾನವಾಗಿ 3 ಚಪಾತಿನ ಇದೆ ಈ ರೀತಿಯಾಗಿ 1 by 1 ಹಾಕ್ಕೊಂಡು ಈಗ ಹಿಂಗೆ ನಿಧಾನವಾಗಿ ರೋಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ರೋಲ್ ಮಾಡಿದ್ದಾದಮೇಲೆ ನಾನು ಇವಾಗ ನಿಮಗೆ ಸೈಜು ಎಷ್ಟು ಬೇಕು, ದಪ್ಪ ಪೂರಿ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನೀವು ಒಂದೊಂದು ಚಿಕ್ಕ ಪುಟಾಣಿ ಪೂರಿ ಮಾಡ್ಕೊಳ್ಳಂಗಿದ್ರು ಅಷ್ಟೇ. ನೋಡ್ತಾ ಇದ್ರಲ್ಲ, ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರೋಲ್ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ತರಕಾರಿ ಸೊಪ್ಪು ಹಾಕಿರೋದ್ರಿಂದ ಚೆನ್ನಾಗಿಲ್ಲದೆ ಇರುತ್ತಾ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾ ಇದೆ ಕಟ್ ಮಾಡಿರೋ ರೋಲು ನೋಡಿ. ಹೀಗೆ ಈ ರೀತಿಯಾಗಿ ಒಂದೊಂದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ. ಅಂದರೆ ನಾನು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ ಬೇಗ ಕೂಡ ಮಾಡ್ಬೋದು. ಯಾಕಂದರೆ ವಿಡಿಯೋ ಮಾಡೋ ಇದೆಲ್ಲ ಏನಿರೋದಿಲ್ವಲ್ಲ, ಹಂಗಾಗಿ ಬೇಗ ಕೂಡ ಮಾಡ್ಕೊಳ್ಬೋದು. ನಾನು ಕ್ಯಾರೆಟ್ನ ರುಬ್ಬಿ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ಅರಿಶಿನ ಕೂಡ ಹಾಕೊಳ್ತಾರೆ ಎಲ್ಲೋ ಬರಲಿ ಅಂದ್ಬಿಟ್ಟು. ನಾನು ಹಂಗೇನಿಲ್ಲ, ನಾನು ಕ್ಯಾರೆಟೇ ಹಾಕ್ಕೊಂಡು ರುಬ್ಬಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಈ ರೀತಿಯಾಗಿ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪೂರಿ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಂಗೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನು ನನ್ನ ವಿಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ವಿಡಿಯೋ ನೋಡಿ. ಈಗ ನೋಡಿ, ಪೂರಿನ ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಸೈಜ್ ಒಂಚೂರು ಪೂರಿಗೆ ಒಂದು ಸ್ವಲ್ಪ ದಪ್ಪನೇ ಬರಲಿ. ಯಾಕಂದರೆ ತೀರಾ ದಪ್ಪ ಬೇಡ, ತೀರಾ ತೆಳುವು ಬೇಡ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಹೊಸ್ಕೊಂಡ್ರೆ ರೈನ್ಬೋ ಕಲರ್ ಪೂರಿ ಅಂತೂ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ, ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ನಮ್ಮನೆಯಲ್ಲಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಮಾತ್ರ. 2 ದಿನ ಬರೀ ಇದೇ ಪೂರಿನೇ ಮಾಡಿಸ್ಕೊಂಡೆ ತಿಂದರು, ಅಷ್ಟು ಚೆನ್ನಾಗಿತ್ತು. ನೋಡ್ತಾ ಇದ್ರೆ ನಾನು ಈ ಥರ ಒಂದ್ಸಲ ಹೊಸ್ತಿ ನೋಡೋಣ ಅಂತ ಹೊಸಿಯೋಕ್ಕೋದೆ. ಈ ಥರ ಹೊಸಿದ್ರೆ ಒಂಥರ ರೈನ್ಬೋ ಕಲರ್ ಥರ ಬರಲ್ಲ. ನಾವು ಈ ಥರ ಹೊಸಿಯೋದಕ್ಕೂ ಒಂದ್ಸಲ ಅದನ್ನು ತೋರಿಸ್ದೆ. ಈ ಥರ ಹೊಸಿಯೋದಕ್ಕಿಂತ ಆಗಲ್ಲ, ಈ ರೌಂಡ್ ಶೇಪ್ ಬರುತ್ತಲ್ಲ ಆ ಮೇಲ್ಗಡೆಯಿಂದನೇ ನಾವು ಹೊಸ್ಕೊಳ್ಬೇಕಾಗತ್ತೆ. ಅಂದರೆ ಡಿಸೈನ್ ಆ ಥರ ಬರೋದಿಲ್ಲ, ಹಂಗಾಗಿ ರೈನ್ಬೋ ಕಲರ್ ಥರ ಅಂದರೆ ಆ ಕಡೆ ಈ ಕಡೆ ಸೆಂಟ್ರ್ ಈ ಥರ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆಗುತ್ತೆ ಈ ಪೂರಿ ಮಾಡಿದ್ರೆ. ನಾವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಹೊಸಿದ್ರೂ ಕೂಡ ಆ ಥರ ಬರಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಹೊಸ್ಕೊಳ್ಬೇಕಾಗತ್ತೆ. ಈಗ ಅದಕ್ಕೆ ನಾನು ಇದೇ ಥರ ನೋಡಿ, ಈ ರೌಂಡ್ ಶೇಪಲ್ಲಿ ಹಿಂಗೆ ಇಟ್ಕೊಂಡೆ ಇದೇ ರೀತಿಯಾಗಿ ಹೊಸ್ಕೊಳ್ಬೇಕು. ಈ ರೀತಿ ಹೊಸ್ಕೊಂಡ್ರೆ ಪೂರಿ ಕರೆಕ್ಟಾಗಿ ಬರುತ್ತೆ ನಮಗೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬರುತ್ತೆ. ರೌಂಡಲ್ಲಿ ಈ ಥರ ನಾವು ಹೆಂಗೆ ಫೋಲ್ಡ್ ಮಾಡಿದ್ದೀವೋ ಆ ರೀತಿಯಾಗಿ ಮೇಲ್ಗಡೆ ಡಿಸೈನ್ ಈ ರೀತಿ ಇರುತ್ತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಈ ಥರ ಥರ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ಕೂಡ ತಿಂತಾರೆ. ಅಂದರೆ ಮಕ್ಕಳು ಲಂಚ್ ಬಾಕ್ಸಲ್ಲಿ ಕೆಲವೊಂದು ಲಂಚ್ ಬಾಕ್ಸ್ ಮಕ್ಳುಗಳಂತೂ ತಿಂಡಿ ತಿನ್ಕೊಂಡೇ ಬರಲ್ಲ, ಹಂಗೆ ಬಿಟ್ಕೊಂಡೇ ಬಂದಿರ್ತಾರೆ. ಅಂಥವ್ರಿಗೆ ಈ ಥರ ಮಾಡಿ ಕೊಟ್ಟರೆ ಮಕ್ಕಳಂತೂ ಇಷ್ಟಪಟ್ಟು ಒಂಥರ ಡಿಸೈನ್ ಆಗೂ ಇರುತ್ತೆ, ಒಂಥರ ರೈನ್ಬೋ ಕಲರ್ ಪೂರಿ ಅಂದ್ಬಿಟ್ಟು ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಮಕ್ಕಳು ತರಕಾರಿ ಸೊಪ್ಪು ಎಲ್ಲ ತಿಂದಂಗೂ ಅನಿಸುತ್ತೆ, ಜೊತೆಗೆ ಮಕ್ಕಳು ತಿಂಡಿ ತಿಂದಂಗೂ ಅನಿಸುತ್ತೆ, ಎರಡೂ ಕೂಡ ಆಗುತ್ತೆ. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಮೀಡಿಯಮ್ ಆಗಿ ಎಣ್ಣೆ ಕಾದ್ಮೇಲೆ ನೋಡಿ ನಾನು ಪೂರಿನ ಹಾಕ್ಕೊಂಡು ತೇಲ್ಸ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಕಲರು ಪೂರಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂತು ಮಾತ್ರ. ನಾನು ಇದೇ ಥರ ಎಲ್ಲ ಪೂರಿಗಳ್ನು ಕೂಡ ಹಿಂಗೆ ಮಾಡಿಕೊಂಡು ಇಟ್ಕೊಳ್ತೀನಿ. ಸ್ವಲ್ಪ ಚಿರೋಟಿ ರವೆ ಎಲ್ಲ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಒಂಥರ ಚೆನ್ನಾಗಿ ಬರುತ್ತೆ. ಪೂರಿ ಅಂತೂ ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಸಖತ್ತಾಗಿತ್ತು, ಟೇಸ್ಟಿಯಾಗಿ ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು ಮಾತ್ರ.
ನೀವು ಒಂದ್ಸಲ ನೋಡಿ, ವಿಡಿಯೋ ನೋಡಿಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿ ಕಳಿಸಿ. ನೀವು ಕೂಡ ಮಕ್ಕಳು ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ಮಕ್ಕಳು ಲಂಚ್ ಬಾಕ್ಸ್ ಅಂತೂ ಬಿಟ್ಕೊಂಡು ಬರೋ ಮಾತೇ ಇಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಹೆಂಗೋ ಮಕ್ಕಳು ತಿನ್ಕೊಂಡು ಬಂದ್ರಂತೂ ನಮಗಂತೂ ಅಷ್ಟೇ ಖುಷಿ ಅಲ್ವಾ. ಯಾಕಪ್ಪ ಅಂತಂದರೆ ಹೆಂಗೋ ತರಕಾರಿನೂ ಸೊಪ್ಪು ಎಲ್ಲ ತಿಂದಂಗೂ ಆಗುತ್ತೆ. ನೀವು ಹಂಗೆ ಮಾಡಿಕೊಡಿ, ಸೊಪ್ಪು ತರಕಾರಿ ಎಲ್ಲ ಹಂಗೆ ಬೇಯಿಸ್ಕೊಡಿ, ನೋಡೋಣ ಮನೇಲಿ ತಿನ್ನೋದೇ ಇಲ್ಲ. ಎಲ್ಲೋ ಕೆಲವೊಂದು ಮಕ್ಕಳು ಕೂಡ ಅಷ್ಟೇ ತಿನ್ನೋದು ಸೊಪ್ಪು ತರಕಾರಿ ಅಂತ. ಕೆಲವೊಂದು ಈಗಿನ ಮಕ್ಕಳುಗಳಂತೂ ತರಕಾರಿ ಸೊಪ್ಪು ಅಂತ ಅಂದರೆ ತಿನ್ನೋದೇ ಇಲ್ಲ. ತರಕಾರಿ ಸಾಂಬಾರ್ನಲ್ಲಿದ್ರೂ ಕೂಡ ಎತ್ತಿಡ್ತಾರೆ. ಹಂಗಾಗಿ ನೀವು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಖುಷಿಯಿಂದ ತಿಂತಾರೆ. ನೋಡ್ತಾ ಇದ್ದೀರಲ್ಲ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಾನು ಈ ಪೂರಿ ಮಾಡ್ಕೊಂಡಿದ್ದು ಇದ್ಕಿದ ಬೇಳೆ ಸಾಂಬಾರು ಕೂಡ ಇತ್ತು ಹಿಂದಿನ ದಿನದ್ದು. ಹಂಗಾಗಿ ನಾನು ಅದೇ ಸಾಂಬಾರಿಗೆ ಸ್ವಲ್ಪ ಪೂರಿ ಕೂಡ ಹಾಕ್ಕೊಟ್ಟೆ. ಅಂದರೆ ವೆಜ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಕೂಡ ಮಾಡಿದ್ದೆ ಅವತ್ತು. ನಾನ್ ವೆಜ್ ಮಾಡಿದ್ದಕ್ಕೆ ಅಂದರೆ ಚಿಕನ್ ಫ್ರೈ ಮಾಡಿದ್ದೆ. ಚಿಕನ್ ಫ್ರೈ ಜೊತೆಗಂತೂ ತುಂಬ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಮಾತ್ರ. ನೀವು ಒಂದ್ಸಲ ಈ ರೀತಿಯಾಗಿ ತಿಂದು ನೀವು ಮಾಡ್ಕೊಂಡು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಪೂರಿನ ಇನ್ನೂ ಒಂದೊಂದನ್ನು ಕೂಡ ತೇಲಿಸಿ ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಆಗಿ ಉರಿ ಕಾವು ಜಾಸ್ತಿ ಓವರಾಗಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಪೂರಿಗಳೆಲ್ಲ. ಹಾಗಾಗಿ ನೀವು ಅಂತೂ ನೋಡಿಕೊಂಡು ಉರಿ ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಪೂರಿ ಒಸ್ಕೊಳ್ಳುವಾಗಂತೂ ಸ್ವಲ್ಪ ತೀರಾ ತೆಳುವಾಗಿ ಒಸ್ಯಕ್ಕೆ ಹೋಗಬಾರ್ದು, ಸ್ವಲ್ಪ ದಪ್ಪ, ಸ್ವಲ್ಪ ಮೀಡಿಯಮ್ ಆಗಿ ಒಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ನಾನು ಇಷ್ಟು ಪೂರಿಗಳನ್ನ ಮಾಡಿದ್ದೀನಿ. ಇದ್ಕಿದ ಬೇಳೆ ಸಾಂಬಾರದು, ಆ ಸಾಂಬಾರ್ ಜೊತೆಗೆ ತಿನ್ನೋದಕ್ಕೆ ಕೂಡ ಕೊಟ್ಟೆ. ಆ ಸಾಂಬಾರ್ ಜೊತೆಗೂ ಚೆನ್ನಾಗಿತ್ತು. ಚಿಕನ್ ಫ್ರೈ ಜೊತೆಗಂತೂ ಇನ್ನೂ ಚೆನ್ನಾಗಿತ್ತು ಮಾತ್ರ. ಇದ್ರ ಜೊತೆಗಂತೂ ಈ ಪೂರಿ ಜೊತೆಗೆ ನೀವು ಕುರ್ಮಾ, ಸಾಗು ಆ ಥರ ಎಲ್ಲ ತರಕಾರಿ ಸಾಗು, ಬಟಾಣಿ ಅದೆಲ್ಲ ಹಾಕಿ ಮಾಡ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಈ ಪೂರಿ ಜೊತೆಗೆ ನಾನು ಬೆಳಗ್ಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ನಾನು ಸಾಗು ಮಾಡಿಬಿಟ್ಟೆ ಹಾಕಿ ಕಳಿಸಿದ್ದೆ ಮಕ್ಕಳಿಗೆ. ತರಕಾರಿಗಳು ಬಟಾಣಿ, ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಇದೆಲ್ಲ ಹಾಕ್ಬಿಟ್ಟು ನಾನು ಸಾಗೋ ಜೊತೆಗೆ ಮಾಡಿಬಿಟ್ಟು ಸ್ಕೂಲ್ಗೆ ಹಾಕಿ ಕಳಿಸಿದ್ದೆ ನಾನು ಇದು ನಾನು ಸುಮ್ಮನೆ ವಿಡಿಯೋಗೆ ಏನಪ್ಪ ಅಂತಂದರೆ ಇದ್ಕಿದ ಬೇಳೆ ಸಾಂಬಾರು ಇಟ್ಟಿದ್ದೀನಲ್ಲ ಅದರಲ್ಲಿ ಇಟ್ಟಿದ್ದೆ ಅಷ್ಟೇ, ಸ್ವಲ್ಪ ಇಟ್ಟಿದ್ದೆ. ಹಂಗೆ ಜೊತೆಗೆ ನಾನು ಚಿಕನ್ ಫ್ರೈ ಜೊತೆಗೂ ಕೂಡ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. 2 ದಿನ ಬರೀ ಇದೇ ಪೂರಿನೇ ತಿಂದಿರೋದು ಮಕ್ಕಳಂತೂ. ಅಷ್ಟು ಇಷ್ಟಪಟ್ಟು ತಿಂದರು. ಕೇಳಿ ಅವರೇ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ಪೂರಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಅವರೇ ಮಾಡಿಸ್ಕೊಂಡು ತಿಂತಾರೆ. ನೋಡ್ತಾ ಇದ್ರಲ್ಲ, ಈ ಚಿಕನ್ ಫ್ರೈ ಜೊತೆಗಂತೂ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್. ನೀವು ಒಂದ್ಸಲ ಇದೇ ಥರ ಈ ಥರ ಪೂರಿ ಮಾಡ್ಕೊಂಡು ತಿಂದರೆ ನೀವೇ ಮತ್ತೆ ಇದೇ ಥರ ಪೂರಿನೇ ಮಾಡಿಸ್ಕೊಂಡು ತಿಂತಾ ಇರ್ತೀರ. ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿಕೊಡ್ತೀರ ಮಕ್ಕಳಿಗೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಚಿಕನ್ ಫ್ರೈ ಜೊತೆಗಂತೂ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ನಾನು ಚಿಕನ್ ಫ್ರೈ ಮಾಡಿರೋದು ರೆಸಿಪಿ ಹಾಕಿಲ್ಲ. ಯಾಕಪ್ಪ ಅಂತಂದರೆ ಚಿಕನ್ ಫ್ರೈ ಮಾಮೂಲಿ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಬಿಟ್ಟು ಅರಿಶಿನ ಹಾಕಿ ರುಬ್ಬಿ ಒಗ್ಗರಣೆ ಮಾಡಿ ಹಾಕಿರೋದು ನಾನು. ಈ ಚಿಕನ್ ಫ್ರೈ ಗ್ರೇವಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಮನೆಯಲ್ಲಿರೋ ಮಸಾಲನ್ನೇ ಹಾಕ್ಕೊಂಡು ರುಬ್ಬಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಬ್ಬಿ ಹಾಕಿರೋವಂಥ ಪೂರಿ. ಈ ಮೊದಲನೇ ತುತ್ತಂತೂ ನನ್ನ ಮಗಂಗಂತೂ ತುಂಬ ಇಷ್ಟ ಆಯಿತು. ಅವನೇ ಬಂದು ಒಂದ್ಸಲ ತಿನ್ಸು ಅಂತ ಹೇಳಿ ತಿನ್ಸಿಸ್ಕೊಂಡ. ನಾನು ವಿಡಿಯೋಕ್ಕೆ ಹೋದ್ರೆ ಹಿಡಿಸ್ಕೊಂಡಿಲ್ಲ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.